ಮುಳಬಾಗಿಲು ತಾಲೂಕಲ್ಲಿ ಒಂದು ವಿಶೇಷವಾದ ಕಾನೂನು ಬಂದಿದೆ. ಇದು ಕಾಂಗ್ರೆಸ್ ಕಾನೂನ. ಏನಂತಂದ್ರೆ, ನಮ್ಮ ಆರ್.ವಿ. ವೆಂಕಟರಾಮಯ್ಯ ಸಾಹೇಬರು ಇರ್ತಕ್ಕಂಥ ಕಾಲದಲ್ಲಿ ಬಡಬಗ್ಗರಿಗೆ ಮನೆ ಕಟ್ಕೊಳ್ಳಿಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಸಾಗುವಳಿ ಚೀಟಿ ಕೊಟ್ಟು ಖಾತೆ ಕೂಡ ಆಗಿದೆ. ಖಾತೆ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಇವತ್ತು ಬಂದಿದೆ ಏನ್ ಗೊತ್ತಾ, ಆ ಜಾಗ ನಮ್ದು ಅಂತ. ಇಡೀ ಮುಳಬಾಗಿಲು ತಾಲೂಕಲ್ಲಿ ಹೊಸಕೆರೆಯಿಂದ ಹಿಡಿದು ನಮ್ಮ ಏನು ಕುಸಾಲಕೋಟೆಯಿಂದ ಹಿಡಿದು ಸಾಕಷ್ಟು ಮನೇಲಿ ಹೊಸಾಗಿರ್ತಕ್ಕಂಥ ಹೊಸಕೆರೆ ಏನು ನಮ್ಮ ಇಂಡ್ಲಿಕೆರೆ ಹೊಸಕೆರೆಯಲ್ಲಿ ಭಾಗದಲ್ಲಿ ಬಡವರು ಏನು ಮನೆ ಕಟ್ಕೊಂಡಿದ್ದಾರೆ, ಕುಸಾಲಕುಂಟೆ ಅವ್ರಿಗೆಲ್ಲ ಇವತ್ತು ಸರ್ಕಾರದ ನೋಟಿಸ್ ಕಳಿಸಿದ್ದಾರೆ ತೆರವುಗೊಳಿಸ್ಬೇಕು ಅಂತ. ನೀವು ಯಾವುದೇ ಕಾರಣಕ್ಕೂ ಭಯ ಬೀಳ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ. ನಿಮ್ಮ ಪರವಾಗಿ ಶಾಸಕರಿದ್ದಾರೆ, ಇದಕ್ಕೆ ಏನೇನು ಬೇಕೋ ಕಾನೂನು ನಾವು ವ್ಯವಸ್ಥೆ ಮಾಡ್ಕೊಂಡು ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಯಾರು ಭಯ ಬೀಳ್ತಕ್ಕಂಥ ಪ್ರಶ್ನೆ ಬೇಡ. ಇವತ್ತು ರೈತರು ಇರ್ತಕ್ಕಂಥ ಜಾಗ, ಇವತ್ತು 70-80 ವರ್ಷಗಳಿರ್ತಕ್ಕಂಥ ಅರಣ್ಯ ಇಲಾಖೆ ಈ ಕಣ್ಣು ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಬಡವರು ಬಗ್ಗರು ಇರ್ತಕ್ಕಂಥ ಯಾರು ನಿಮಗೆ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಬಡವರು ಓಟ್ ಹಾಕಿದ್ದಾರೆ ಅಂತವ್ರ ಜಾಗ ಹೊಡಲಿಕ್ಕೆ ಈ ಸರ್ಕಾರ ಮುಂದಾಗಿದೆ. ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, DC ಅವರಿಗೆ ಮನವಿ ಮಾಡ್ತಾ ಇದ್ದೀನಿ, ಬಡಬಗ್ಗರನ್ನ ಉಳಿಸಿ. ಇವತ್ತು ಸುಮಾರು ಜನ ಮುಳಬಾಗಿಲು ತಾಲೂಕು, ಈ ಕೋಲಾರ ಜಿಲ್ಲೆ ಬಲಾಢ್ರು ಇವತ್ತು ತೋಳ್ಬಲ ಹಣಬಲ ಇರ್ತಕ್ಕಂಥ ಬಲಾಢ್ರನ್ನ ಮುಟ್ಟೋ ಯೋಗ್ಯತೆ ನಿಮ್ಗಿಲ್ಲ. ಇವತ್ತು ಬಡವರಿಗೆ ಮನೆ ಕಟ್ಕೊಂಡಿರ್ತಕ್ಕಂಥ ಬಡವರಿಗೆ ಇವತ್ತು ತೆರವುಗೊಳಿಸಿ ಅಂತ ಬಂದಿದ್ದಾರೆ. ನಿಮ್ಮ ಪರವಾಗಿ ಈ ಶಾಸಕರಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಖಾಲಿ ಮಾಡ್ಲಿಕ್ಕೆ ನಾನು ವ್ಯವಸ್ಥೆ ಬಿಡುದಿಲ್ಲ. ಕಾನೂನು ಸಮರವಾಗಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಪರವಾಗಿ ಸರ್ಕಾರ ವಿರುದ್ಧವಾಗಿ ಈ ಕಾನೂನು ಇದ್ರ ಬಗ್ಗೆ ನಾನು ಖಂಡಿತ ನಿಮ್ ಜೊತೆ ಇರ್ತೀನಿ. ಯಾರು ಭಯ ಬೀಳ್ತಕ್ಕಂಥ ಪ್ರಶ್ನೆ ಬೇಡ. ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು.